ನೋಡಿ, ಇದು ಶ್ರವಣಬೆಳಗೊಳದಿಂದ ಬರೋಂಥ ಒಂದು ಮೈನ್ ರೋಡು. ಇಲ್ಲಿಂದ ನಮ್ಮ ಪ್ರಾಪರ್ಟಿ ಶುರು ಆಗುತ್ತೆ. ಫೆನ್ಸಿಂಗು, ಫುಲ್ಲು ತೆಂಗಿನ ತೋಟ, ಟೀಕು ಗಿಡಗಳು ಎಲ್ಲ ಇದೆ. ಕಾರ್ನರ್ ಪ್ರಾಪರ್ಟಿ ಇದು ನೋಡಿ. ಇಲ್ಲಿಂದ ಒಳಗಡೆ ಡ್ಯೂಪ್ಲೆಕ್ಸ್ ಮನೆ ಎಲ್ಲ ಇದೆ. ಗೇಟ್ ಆ ಕಡೆಯಿಂದ ಇದೆ, ನಾನು ತೋರಿಸ್ತೀನಿ ಈಗ ಮುಂದೆ ಹೋಗ್ತಾ. ಇದು ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಕಾರ್ನರ್ ಪೀಸು. ಇದು ರೋಡಿಗೆ ಕಂಟಿನ್ಯೂ ಆಗುತ್ತೆ. ಹೀಗೆ ಕಂಟಿನ್ಯೂ ಆಗುತ್ತೆ. ಒಳಗಡೆ ಒಂದು ಡ್ಯೂಪ್ಲೆಕ್ಸ್ ಮನೆ ಇದೆ, ಒಂದು ಸ್ಟೋರ್ ಮನೆ ಇದೆ, ಸ್ಟೋರ್ ರೂಮ್ ಇದೆ, ಲೇಬರ್ ಕ್ವಾರ್ಟರ್ಸ್ ಇದೆ, ಎಲ್ಲ ಇದೆ. ಸೊ ಹಾಗೆ ನಾವು ಕಂಟಿನ್ಯೂ ಆಗ್ತಿದ್ರೆ ಇದು ಹೀಗೆ ಕಾರ್ನರ್ ರೋಡ್ ಬರುತ್ತೆ. ಎಲ್ಲ ಥರ ಹಣ್ಣಿನ ಮರಗಳು, ನೇರಳೆ ಹಣ್ಣಿನ ಮರ, ಎಲ್ಲ ಥರ ಮರಗಳನ್ನು ಒಳಗಡೆ ಎಲ್ಲ ಹಾಕ್ಕೊಂಡಿದ್ದೀವಿ. ಸುತ್ತ ಟೀಕು ಆಗಲೇ ಚೆನ್ನಾಗಿ ಆಗಿರೋಂಥ ಟೀಕು ಕೂಡ ಇದೆ. ಹೀಗೆ ಇದು ಕಾರ್ನರ್ ರೋಡು, ಜಮೀನು ಒಳಗಡೆ ಯಾರ ಇದ್ರ ಮೇಲೆ ಹೋಗೋಂಗಿಲ್ಲ. ಪ್ರಾಪರ್ಟಿ ಮೇನ್ ರೋಡೇ ಇದು, ಬಸ್ ಓಡಾಡೋ ರೋಡು ನೋಡಿ. ಹೀಗಿದೆ ಟೀಕು ಗ್ರೋತು, ಸುತ್ತ ಟೀಕ್ ಇದೆ. ಇಲ್ಲಿ ಈ ಕಡೆ ಮೇನ್ ರೋಡಿಂದ ಈ ಕಡೆ 4 acres ಬರುತ್ತೆ, ಈ ಕಡೆ 2.5 acres ಬರುತ್ತೆ. ಇದರಲ್ಲಿ 1 acreಲ್ಲಿ ನಮಗೆ ಪಾಲ್ ಹೌಸ್ ಇದೆ. ಫುಲ್ 1 acreಲ್ಲಿ ಪಾಲ್ ಹೌಸ್ ಇದೆ. ಆ ಕಡೆ 1 acre ಇದೆ ಹಿಂದೆ. ಈ ರೋಡ್ ಹೀಗೆ ಕಂಟಿನ್ಯೂ ಆಗುತ್ತೆ. ಇದು ಪಾಲ್ ಹೌಸು 2 ಇದೆ, ಹಾಫ್ ಎಕರ್ದು 2 ಪಾಲ್ ಹೌಸ್ ಇದೆ. ಈಗ ಇದರಲ್ಲಿ ಏನು ಕೆಲಸ ಮಾಡ್ತಾ ಇಲ್ಲ, ಬಟ್ ರೆಡಿ ಇದೆ ನೋಡಿ. ಇದು ಹೀಗೆ ರೋಡ್ ಕಂಟಿನ್ಯೂ ಆಗುತ್ತೆ. ಈಗ ರೋಡ್ದು ಲೆಫ್ಟ್ ಸೈಡೂ ನಮ್ಮದೇ ಪ್ರಾಪರ್ಟಿ, ರೋಡ್ದು ರೈಟ್ ಸೈಡ್ ಕೂಡ ನಮ್ಮದೇ ಪ್ರಾಪರ್ಟಿ. ಅದರಲ್ಲಿ 1 acreಲ್ಲಿ ಫುಲ್ಲು ಪಾಲ್ ಹೌಸ್ ಇದೆ. ಇದು ಮೇನ್ ರೋಡು, ಸುತ್ತ ಟೀಕ್ ಇದೆ. ಒಟ್ಟು 450 ಗಿಡಗಳ ಟೀಕ್ ಮರಗಳಿದ್ದಾವೆ, 260 ತೆಂಗಿನ ಗಿಡಗಳಿದ್ದಾವೆ ನೋಡಿ. ಇದೀಗೆ ಕಂಟಿನ್ಯೂ ಆಗುತ್ತೆ. ಮುಂದೆ ವಿಲೇಜ್ಗೆ ಹೋಗುತ್ತೆ ರೋಡು. ನಮ್ಮ ಪ್ರಾಪರ್ಟಿ ಇನ್ನು ಮುಂದೆ ಅಲ್ಲಿವರೆಗೂ ಇದೆ. ಈ ಕಡೆ ಇದು ಪಾಲ್ ಹೌಸು ಹಾಗೆ ಕಂಟಿನ್ಯೂ ಆಗ್ತಾ ಬರುತ್ತೆ 2 acresಲ್ಲಿ. ಇದು ನಮ್ಮದು ಮೇನ್ ಎಂಟ್ರಿ ಫಾರ್ಮ್ ಹೌಸ್ದು. ನನ್ನ ಹೆಸರು ಅರವಿಂದ್ ಫಾರ್ಮ್ ಅಂತ ಇಟ್ಟಿದ್ವಿ. ಸೊ ಹೀಗೆ ಬಂದರೆ ಇದು ಮೇನ್ ಎಂಟ್ರಿ ಗೇಟು. ಸೊ ಇದು ಲೇಬರ್ ಮನೆ. ಇದು ಹಿಂಗೆ ಮುಂದೆ ಹೋಗುತ್ತೆ ಪ್ರಾಪರ್ಟಿ. ತೋರಿಸ್ತೀನಿ ಮತ್ತೆ ನಾನು. ಫುಲ್ ಫೆನ್ಸಿಂಗು ಮಾಡಿದ್ದೀವಿ. ಈಗ ಇದು ಎಂಟ್ರಿ ಬಂದರೆ ಹೊಳಕ್ಕೆ ಪೂರ್ತಿ ತೆಂಗಿನ ತೋಟ, ಲೇಬರ್ ಮನೆಗಳು ಹೀಗೆ ಕಂಟಿನ್ಯೂ ಆದ. ಸ್ವಲ್ಪ ಅಡಿಕೆ ಗಿಡಗಳಿಗೆ ಸ್ವಲ್ಪ ದಿನದಿಂದ ಹಾಕಿದ್ವಿ. ಇದು ಸ್ಟೋರ್ ರೂಮು, ಫುಲ್ಲು ಸ್ಟೋರು. ಇದೊಂದು 900 square feet ಇದೆ ಇದು ಸ್ಟೋರ್ಗೆ ಮತ್ತು ಕಾರ್ ಪಾರ್ಕಿಂಗಿಗೆ ಅಂತ ಮಾಡ್ಕೊಂಡಿದ್ದೀವಿ. ಇಲ್ಲಿ ಕಾರ್ ನಿಲ್ಲಿಸ್ಕೊಂಡು ಒಳಗಡೆ ನಾವು ತೆಂಗಿನದು ಅದು ಎಲ್ಲ ಮಲ್ಟಿಪರ್ಪಸ್ ರೂಮ್ ಥರ ಮಾಡ್ಕೊಂಡಿದ್ದೀವಿ. ಇದು ಹೀಗೆ ಕಂಟಿನ್ಯೂ ಮಾಡ್ಕೊಂಡು ಒಳಗೆ ಬಂದರೆ ಇದು ನೋಡಿ. ಈ ತೋಟ ಜೋಳ ಹಾಕಿದ್ದೀವಿ ಇದಕ್ಕೆ ಹಸುಗಳಿಗೆ ಅಂತ. ತೋಟ ತೆಂಗಿನ ತೋಟ ಮಾಮೂಲಿ ಇದೆ. ಹೀಗೆ ಬಂದರೆ ಒಂದು ಕೃಷಿ ಹೊಂಡ ಕೂಡ ಇದೆ ಅಲ್ಲಿ, ಆ ಕಡೆ ಅಲ್ಲಿ ಕೃಷಿ ಹೊಂಡ ಇದೆ. ತೋರಿಸ್ತೀನಿ ಅದನ್ನು ಮತ್ತೆ ವಿಡಿಯೋಲಿ. ಮತ್ತು ಹೀಗೆ ಕಂಟಿನ್ಯೂ ಆದರೆ ಇಲ್ಲಿ ಹಸುಗಳಿಗೆ ಕಾರ್ ಇಲ್ಲಿವರೆಗೂ ಬರ್ಬೋದು, ಬಟ್ ನಾವು ಅಲ್ಲಿ ನಿಲ್ಲಿಸ್ಬಿಡ್ತೀವಿ. ಹೀಗೆ ಇದು ಪೂರ್ತಿ ತೋಟ ಇದೆ. ಹಸುಗಳಿಗೆ ಮನೆ ಮಾಡಿದ್ದೀವಿ. ಇವಾಗ 4 ಹಸು ಇದೆ. ಇದು ಇರೋದೊಂದು ಡ್ಯೂಪ್ಲೆಕ್ಸ್ ಮನೆ. ಮನೆಯದು ವಿಡಿಯೋ ಇನ್ನೊಂದು ಸಪ್ರೇಟ್ ಮಾಡ್ತೀನಿ. ಪೂರ್ತಿ ಬ್ಯೂಟಿಫುಲ್ ಆಗಿರೋಂಥ ಒಂದು ಡ್ಯೂಪ್ಲೆಕ್ಸ್ ಮನೆ ನೋಡಿ. ಪೂರ್ತಿ ಡ್ಯೂಪ್ಲೆಕ್ಸ್ ಒಳಗಡೆ 3 bedroomದು ತುಂಬ ಚೆನ್ನಾಗಿರೋಂಥ ಮನೆಯನ್ನು ಮಾಡಿದ್ದೀವಿ. ಹಾಗೆ ಅದು ನಾಯಿಗಳಿಗೆ ಅಂತೇಳಿ ಮಾಡ್ಕೊಂಡಿದ್ದೇವೆ. ಗಾಡಿ 2 wheelers ಎಲ್ಲ ನಿಲ್ಲಿಸ್ಕೋಬೋದು. ಸೆಂಟ್ರಲ್ಲಿದೆ ಮನೆ.
ಮನೆಯಿಂದ ಹೀಗೆ ಹೋದರೆ ನೋಡಿ, ಈಗ ನಾವು ಬಂದಿದ್ದು ಗೇಟ್, ಹೀಗೆ ಸರೌಂಡಿಂಗ್ ಪೂರ್ತಿ ಆ ಕಡೆ ಎಲ್ಲ ರೋಡು ನೋಡಿ. ಹೀಗೆ ತೋಟ ಭಾಳ ಚೆನ್ನಾಗಿ ಮೇಂಟೈನ್ ಮಾಡಿದ್ದೀವಿ. ನೋಡಿ ಹೀಗೆ ಹಿಂಗೆ ಕಂಟಿನ್ಯೂ ಆಗುತ್ತೆ. ಸೊ ಈ ಕೆಳಗಡೆ ಹೀಗೆ ಇದೆ, ಹಿಂದೆ ಅದು ಮುಂದೆ ಅಲ್ಲಿ ಆ ಕೋಣೆವರೆಗೂ ಇದೆ, ಹಾಗೆ ಮನೆ ಮತ್ತು ಹೀಗೆ ಬರುತ್ತೆ. ಸುತ್ತ 3 ಸೈಡ್ಸು ನಿಮಗೆ ರೋಡ್ ಬರುತ್ತೆ. ಇದು ಹೀಗೆ ಹಿಂಗೆ ರೋಡು ಹಂಗೆ ಕಂಟಿನ್ಯೂ ಆಗಿ ರೋಡಿಂದ ಈ ಕಡೆಯೂ ನಮ್ಮದೇ ಪ್ರಾಪರ್ಟಿ ಬರುತ್ತೆ, ಆ ಕಡೆಯೂ ನಮ್ಮದೇ ಪ್ರಾಪರ್ಟಿ ಬರುತ್ತೆ. ನೋಡಿ ಮನೆ ಅದು ಬ್ಯೂಟಿಫುಲ್ ಆಗಿದೆ ಒಳಗಡೆ ಎಲ್ಲ. ನಾನು ಅದ್ರದ್ದು ಇನ್ನೊಂದು ವಿಡಿಯೋ ಮಾಡಿ ಕಳಿಸ್ತೀನಿ. ಇದು ಇಂಟರ್ಲಾಕ್ ಬ್ಲಾಕ್ಸ್ದು ಮನೆ, ಫುಲ್ಲು ಡ್ಯೂಪ್ಲೆಕ್ಸ್ ಮನೆ ಇದೆ ನೋಡಿ. ತುಳಸಿ ಕಟ್ಟೆ ಪೂಜೆ ಮಾಡಲಿಕ್ಕೆ. ಹೀಗೆ ಬಂದರೆ ಸುತ್ತ ನೋಡಿ ಈ ಥರ ಇದೆ ಮೇನ್ ಎಂಟ್ರಿ. ಇದು ಹೀಗೆ ಇಲ್ಲಿ ಕೂತ್ಕೊಳ್ಳೋದಕ್ಕೆ ಅಂತೇಳಿ ಮಾಡಿರೋ ಜಾಗ, ಚೇರ್ಗಳು ಹಾಕ್ಕೊಂಡು. ಇಲ್ಲೊಂದು ಕಲ್ಲು ಇಟ್ಟೊಡೆಯೋ ಕಲ್ಲು ಹಾಕ್ಕೊಂಡಿದ್ದೀವಿ ಕೂತ್ಕೊಳ್ಳೋದಕ್ಕೆ ಅಂತೇಳಿ ಜಾಗ. ಹೇಗಿದೆ ಇದು ಮೇನ್ ಎಂಟ್ರಿ. ಒಳಗೆ ಎಂಟ್ರಿ ಆದರೆ ನೋಡಿ ಇದು ಹಾಲು. ಇದು ಟಿ ವಿ ಏರಿಯಾ. ಹೀಗೆ ಇಲ್ಲಿ ಪೂಜೆಗೂ ನಾವು ಮಾಡ್ಕೊಂಡಿದ್ದೀವಿ. ಸೊ ಹಾಗೆ ಈಗ ಬಂದರೆ ಡೈನಿಂಗ್ ಏರಿಯಾ. ಹಾಗೆ ಬಂದರೆ ಇದು ಏನಿದೆ ಲಿವಿಂಗು. ಹಾಗೆ ಇಲ್ಲಿ ಕಿಚನ್ಗೆ ಹೋಗ್ತೀವಿ. ಈಗ ಇದು ಹಾಲ್ ಇದೆ, ಇಲ್ಲೂ ಡೈನಿಂಗ್ ಇಟ್ಕೋಬೋದು ನೀವು. ಇದು ಕಿಚನ್. ಹಾಗೆ ಬಂದರೆ ಇದು ಯುಟಿಲಿಟಿ, ಕಿಚನ್ ಯುಟಿಲಿಟಿ. ಹೊರಗೆ ಗ್ಯಾಸು ಮತ್ತು ವಾಷಿಂಗ್ ಮಿಷಿನ್ ಎಲ್ಲ ಇಲ್ಲಿ ಇಟ್ಕೊಂಡಿರ್ತೀವಿ. ಆ್ಯಂಡ್ ಹಿಂದೆ ಕೂಡ ಒಂದು ಔಟ್ ಬಾತ್ರೂಮ್ ಇದೆ, ಹೊರಗಡೆನೂ ಒಂದು ಸಪ್ರೇಟಾಗಿ ಒಂದು ಬಾತ್ರೂಮ್ ಇದೆ. ಅದು ಹೀಗೆ ಬಂದರೆ ಇದೊಂದು ರೂಮು. ಇದಕ್ಕೆ ಅಲ್ಲಿ ಅಟ್ಯಾಚ್ ಬಾತ್ರೂಮ್ ಇದೆ. ಹಾಗೆ ಮತ್ತು ಇದು ಹಾಲ್ ಏರಿಯಾ. ಹೀಗೆ ಸ್ಟೇರ್ಸ್ ಮೇಲೆ ಹೋಗಲಿಕ್ಕೆ, ಇದು ಫಸ್ಟ್ ಫ್ಲೋರಿಗೆ ಹೋಗಲಿಕ್ಕೆ ವುಡನ್ ಸ್ಟೇರ್ಸು, ಹೆಸರು ರೈಲಿಂಗ್ ಇಟ್ಟು ಮಾಡಿರೋದು. ಹೀಗೆ ಫಸ್ಟ್ ಫ್ಲೋರ್ ಬರ್ತಾಯಿದ್ದೀವಿ. ಫಸ್ಟ್ ಫ್ಲೋರಲ್ಲಿ ಇದೊಂದು ಹಾಲ್ ಇದೆ. ದೊಡ್ಡ ಕಿಟಕಿ ಮಾಡಿದ್ದೀವಿ. ಇದೊಂದು ಹಾಲು ಮಲ್ಟಿಪರ್ಪಸಾಗಿ ಯೂಸ್ ಮಾಡ್ಬೋದು. ಇದನ್ನು ಜಿಮ್ ಮಾಡ್ಬೋದು, ಇಲ್ಲ ಲೈಬ್ರರಿ ಮಾಡ್ಕೋಬೋದು, ಇಲ್ಲ ಪಾರ್ಟಿ ಹಾಲ್ ಮಾಡ್ಕೋಬೋದು. ಎನಿಥಿಂಗ್ ಮಲ್ಟಿಪರ್ಪಸಾಗಿ ಯೂಸ್ ಮಾಡ್ಬೋದು. ಇದು ಹೊರಗಡೆ ಬಾಲ್ಕನಿ. ಹಾಗೆ ಇಲ್ಲಿ ಬಂದರೆ ಇದೊಂದು ಬೆಡ್ರೂಮ್ ಇದೆ. ಇಲ್ಲಿ ಗೆಸ್ಟ್ ಬೆಡ್ರೂಮ್ ಮಾಡಿದ್ದೇವೆ ಇವಾಗ. ಗೆಸ್ಟ್ ಬೆಡ್ರೂಮ್ ಮಾಡಿದ್ದೇವೆ. ಇದನ್ನು ಹೊರಗೆ ಬಂದರೆ ಇದು ಒಂದು ಕಾಮನ್ ಬಾತ್ರೂಮ್ ವಿತ್ ಗೀಸರ್ ಎಲ್ಲ ಇದೆ. ಹಾಗೆ
ಇದು ಮಾಸ್ಟರ್ ಬೆಡ್ರೂಮ್ ಮೇಲ್ಗಡೆ. ಮೇಲ್ಗಡೆ ಮಾಸ್ಟರ್ ಬೆಡ್ರೂಮ್. ಹೀಗಿದೆ. ಇದು ಇಲ್ಲಿಂದ ಬಾಲ್ಕನಿ. ಇದರದ್ದು ಈ ಮನೆಯದು ಈ ರೂಮ್ದು ಇದು ಅಟ್ಯಾಚ್ ಬಾತ್ರೂಮ್. ದೊಡ್ಡದಾಗಿದೆ ಇದು. ಸ್ಟೋರೇಜ್ ಏರಿಯಾ ಹತ್ರ ಎಲ್ಲ ಪ್ಲ್ಯಾನ್ ಮಾಡ್ಕೊಬೋದು. ಹೇಗೆ ಬಂದರೆ ನೋಡಿ, ಫುಲ್ಲು ವಾಲ್ ಮೌಂಟೆಡ್ ಫ್ಲಶ್ ಟ್ಯಾಂಕ್ ಇದು. ಹೇಗಿದೆ. ಮುಂದಕ್ಕೆ ಬೇಕಾದರೆ ಬಾತ್ ಟಬ್ ಕೂಡ ಇನ್ಸ್ಟಾಲ್ ಮಾಡ್ಬೋದು, ನಾವು ಮಾಡಿಲ್ಲ, ಜಾಗ ಇದೆ. ಹಾಲು. ಹೀಗೆ ಇದು ಹೊರಗಡೆ ಬಂದರೆ ಇದೊಂದು ಬಾಲ್ಕನಿ. ಮೇಲೆ ಟೆರೆಸ್ಗೆ ಹೋಗಲಿಕ್ಕೆ ಜಾಗ. ಟೆರೆಸಲ್ಲಿ ಹೋಗ್ತಾ ನಮ್ಮ ಜಮೀನು ಈ ಥರ ಇದೆ. ಸುತ್ತ ಸೆಂಟ್ರಲ್ಲಿ ಮನೆ ಇರೋದ್ರಿಂದ ವ್ಯೂ ಚೆನ್ನಾಗಿ ಬರುತ್ತೆ ನಿಮಗೆ. ಇದು ಟ್ಯಾಂಕು, ವಾಟರ್ ಟ್ಯಾಂಕು, ಟೆರೆಸ್ಸು, ಬಟ್ಟೆ ಒಣಗಾಕಕ್ಕೂ ಕೂಡ ಇಲ್ಲಿ ಜಾಗ ಮಾಡ್ಕೊಂಡಿದ್ದೇವೆ. ಇದು ಸೋಲಾರ್ ವಾಟರ್ ಹೀಟರು. ಇಲ್ಲೂ ಕೂಡ ಒಂದು ಸ್ವಲ್ಪ ಹೂವಿನ ಗಿಡಗಳು ಹಾಕಿದ್ದಾರೆ. ಮತ್ತು ನೋಡಿ ಮೇಲಿಂದ ಈ ಥರ ಜಮೀನು ಇದೆ. ಬ್ಯೂಟಿಫುಲ್ಲಿ ಮೇಂಟೈನ್ಡ್ ಮನೆ ಆ್ಯಂಡ್ ತೋಟ ಎರಡೂ ಕೂಡ. ಥ್ಯಾಂಕ್ ಯು.